ಟ್ರಂಪನ್ನು ನಂಬಿ ಮೋಸ ಹೋದ್ವ ನಾವು ಅಂತ ನನಗನ್ನಿಸ್ತಾ ಇದೆ. ಯಾಕಂತಂದರೆ ರಷ್ಯಾದಿಂದ ನಮ್ಮ ಆಯಿಲ್ ಇಂಪೋರ್ಟ್ ಇತ್ತು. ನಾವು ಟ್ಯಾರಿಫ್ ಕಾರಣಕ್ಕಾಗಿ ಅದನ್ನು ಕಡಿಮೆ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಈಗ ಸಮಸ್ಯೆ ಸೃಷ್ಟಿಯಾಗಿದೆ. ಈಗ ಅಮೆರಿಕ ಏನು ನಮ್ಮ ಸಪೋರ್ಟಿಗೆ ನಿಲ್ಲಲ್ಲ. ನಾವು ರಷ್ಯಾವನ್ನು ಒಂದು ಹಂತದಲ್ಲಿ ಕೈ ಬಿಟ್ಟು ಈಗ ಮತ್ತೆ ರಷ್ಯಾವನ್ನೇ ನಂಬಿಕೊಳ್ಳುವಂಥ ಸ್ಥಿತಿ ಬಂದರೆ ಆಗ ರಷ್ಯಾ ಹೆಂಗೆ ರಿಯಾಕ್ಟ್ ಮಾಡುತ್ತೆ? ನೋಡಿ ಸರ್, ಒಂದು ಮಾತು ಹೇಳ್ತೇನೆ ನಿಮಗೆ. ಟ್ಯಾರಿಫ್ ಬಗ್ಗೆ ಊಹಾಪೋಹಗಳಿದ್ದಾವೆ ಹೊರತು ಟ್ಯಾರಿಫ್ ನೆಗೋಷಿಯೇಷನ್ ಆಗಬೇಕಾಗಿತ್ತು. ಯುದ್ಧ ಬಂತು, ಟ್ಯಾರಿಫ್ ನೆಗೋಷಿಯೇಷನ್ ಆಗಿಲ್ಲ. ಹೀಗಿದ್ದಾಗ ನಾವು ರಷ್ಯಾ ಕಡೆಯಿಂದ ತಗೊಳ್ಳಲ್ಲ, ನಾವು ವೆನೆಜುವಾ ಕಡೆಯಿಂದನೇ ತಗೋಬೇಕನ್ನೋದು ಎಲ್ಲೂ ಕೂಡ ಭಾರತದ ಸರ್ಕಾರ ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಏನೂ ಹೇಳಿಲ್ಲ. ಬಟ್ ಕಡಿಮೆ ಮಾಡ್ತಾ ಬಂದಿದೆ ಸರ್. ಅಂಕಿಅಂಶ ನೋಡಿದರೆ ಡಿಸೆಂಬರು, ಜನವರಿ, ಫೆಬ್ರವರಿ ಕಡಿಮೆ ಆಗಿದೆ. ಅಲ್ಲ, ಕಡಿಮೆ ಆಗಿರಬಹುದು. ಆದರೆ ಈಗ ನಮ್ಮ ಡಿಪ್ಲೊಮೆಸಿ ಮೇಲೆ ನಮಗೆ ನಂಬಿಕೆ ಇದೆ. ನನಗೆ ಇನ್ನೂ ಕೂಡ ಅನ್ನಿಸ್ತದೆ, ಹಾರ್ಮೋಸ್ ಜಲಸಂಧಿ ಹಾರ್ಮೋಸ್ ಈ ಚಿಕನ್ ನೆಕ್ ಇದೆಯಲ್ಲ, ನಮ್ಮ ವೆಸ್ಟ್ ಬೆಂಗಾಲ್ಗೆ ಮತ್ತು ನಾರ್ತ್ ಈಸ್ಟ್ಗೆ ಸಪ್ಲೈಸ್ ಇಷ್ಟೇ ಸಿಲಿಗುರಿ ಕಾರಿಡಾರ್. ಹಾಂ, ಆ ಕಾರಿಡಾರ್ನಲ್ಲಿ ಹಾರ್ಮೋಸ್ ಜಲಸಂಧಿಯ ಏನವರು ಟ್ಯಾಂಕರ್ಗಳು ಅಡ್ಡ ಹಾಕಿ ಇದನ್ನು ಕ್ಲೋಸ್ ಮಾಡಿದ್ದಾರೆ. ಆಮೇಲೆ ಹೇಳ್ತಾರೆ ನಾನು ಚೈನಾ ಧ್ವಜ ಇದ್ದರೆ, ರಷ್ಯಾ ಧ್ವಜ ಇದ್ದರೆ ಬಿಡ್ತೇವಂತೆ. ದೇವರೇ ಬಲ್ಲ ಅದು ಹೆಂಗೆ ರಿಕಗ್ನೈಸ್ ಮಾಡಿ ಬಿಡ್ತಾರಂತ. ಸರ್, ಇವೆಲ್ಲ ವಾರ್ ನೆರೇಟಿವ್ಸು. ವಿದಿನ್ 5 or 6 days, once the ammunitions of the Iran will be exhausted, this war will definitely going to end. But every country of the world should look at America of its own interest rather than American interest. ಯಾಕಂದರೆ ಅಮೇರಿಕಾ ಎಲ್ಲರ ಮೇಲೂ ಮೋಸ ಮಾಡಿ, ಎಲ್ಲರ ಮೇಲೂ ಮೋಸ ಮಾಡ್ತಾರೆ ಸರ್. ಒಂದೇ ಕಂಟ್ರಿ ಅಲ್ಲ, ಇವನ್ ನಾಳೆ ಇಸ್ರೇಲ್ಗೂ ಮೋಸ ಮಾಡ್ಬೋದು ಅವರು, ಸ್ಪೇನಿಗೆ ಮಾಡ್ತು. ನೋಡಿ, ಇದು ಇರಾನ್ ಲಾಂಗ್ ರೇಂಜ್ ಮಿಸೈಲ್ಸ್ ನಿಮ್ಮ ಹತ್ರ ಇಲ್ಲಂದಾಗ ನೀವು 14 ಶಾರ್ಟ್ ರೇಂಜ್ ಮಿಸೈಲ್ನಿಂದ ದುಬೈದು, UAE ಇದು, ಕತಾರ್ದು, ಯು ನೇಮ್ ದ ಮಿಡ್ಲ್ ಈಸ್ಟ್ ಕಂಟ್ರೀಸ್, ದೇ ಆರ್ ಆಲ್ ಡಿಸ್ಟ್ರಾಯ್ಡ್ ಇಟ್. ವೈ ದೇ ಆರ್ ಡಿಸ್ಟ್ರಾಯ್ಡ್ ಇಟ್ ಮೀನ್ಸ್ ಹಮ್ ತೋ ಮರೆಂಗೆ ಸನಮ್ ತುಮಕೋ ಲೇಕೆ ಮರೆಂಗೆ. ಅದರದ್ದು ಎಕ್ಸಿಸ್ಟೆನ್ಸ್ಗೆ ಏನೂ ಮಾಡ್ತಾ ಇಲ್ಲ ಅವರು. ಅವ್ರಿಗೆ ಗೊತ್ತಿದೆ ನಾನು ಸಾಯ್ತಾ ಇದ್ದೇನೆ ಅಂತ. ಆದರೆ ನಾನು ಸಾಯ್ತೇನೆ ಅಂದಾಗ ನಿಮಗೂ ಕೂಡ ತೊಗೊಂಡು ಸಾಯ್ತೇನೆ ಅಂತಂದಾಗ, ಅಂಟಿಲ್ ಅನ್ಲೆಸ್ ಅಮೇರಿಕಾ ಮತ್ತು ಇಸ್ರೇಲ್ ಟೇಕ್ಸ್ ಒನ್ ಸ್ಟೆಪ್ ಬ್ಯಾಕ್, ಸ್ವಲ್ಪ ಇಫ್ ಗುಡ್ ಸೆನ್ಸ್ ಪ್ರಿವೇಲ್ ಆನ್ ದೆಮ್, ಆರ್ ಇಫ್ ಇರಾನ್ ವಿಲ್ IRGS ವಿಲ್ ಟೇಕ್ ದ ಸ್ಟೆಪ್ಸ್. ಈಗ ನೋಡಿ, 2 ಹಂತದಲ್ಲಿ ಯುದ್ಧ ಇದೆ. ಇಸ್ರೇಲ್ ಈಸ್ ಬಿಹೈಂಡ್ ಹೂತಿ, ಹಮಾಸ್, ಇವನ್ ಟೆರರಿಸ್ಟ್ ಆರ್ಗನೈಸೇಷನ್ ಅದ, ಅವ್ರು ಬೆನ್ನತ್ತಿದೆ. ಅಮೇರಿಕಾ ಧನಾದನ್ B-2 ಬಾಂಬರ್ಸ್ನಿಂದ ಇರಾನನ್ನು ಧ್ವಂಸ ಮಾಡಲಿಕ್ಕೆ ಹೊಂಟಿದೆ. ಇದ್ರ ಮಿಡ್ವೇ ಪಾತ್ ಏನು ಸರ್? ನಾವು ನೀವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ನಮ್ಮ ಬಾಸ್ಮತಿ ರೈಸಿನ ಕಥೆ ಏನು? ಕೇರಳದಿಂದ ಕರ್ನಾಟಕದಿಂದ ಹೋಗುವ ಮೊಟ್ಟೆಗಳ ಕಥೆ ಏನು? ನಮ್ಮ ಸಿಸ್ಟರ್ಸ್ ಮತ್ತು ಬ್ರದರ್ಸ್ ಏನಲ್ಲಿ ಹಾಸ್ಪಿಟಲ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಕಥೆ ಏನು? ಅಲ್ಲಿ ಇಂಜಿನಿಯರಿಂಗು ಮತ್ತು ಮೆಡಿಕಲ್ ಓದುವ ವಿದ್ಯಾರ್ಥಿಗಳ ಕಥೆ ಏನು? ಹಿಂಗಿದ್ದಾಗ ದ ಗುಡ್ ಸೆನ್ಸ್ ವಿಲ್ ಪ್ರಿವೇಲ್ ಓನ್ಲಿ ಆನ್ ಅಮೇರಿಕಾ ಆ್ಯಂಡ್ ಇಸ್ರೇಲ್ ಆ್ಯಂಡ್ ಇರಾನ್. ಅದು ಬಿಟ್ಟರೆ ಮಿಡ್ ಪಾತ್ರದಲ್ಲಿ ಈ ಯುದ್ಧ ನಿಲ್ಲೋದು ನಂಗೆ ಯಾವ ಲಕ್ಷಣ ಕಾಣ್ತಾ ಇಲ್ಲ. ದ ಆರ್ಮರಿ ಆಫ್ ದ ಇರಾನ್ ಶುಡ್ ಬಿ ಎಕ್ಸಾಸ್ಟೆಡ್, ದೆನ್ ಓನ್ಲಿ ದಿಸ್ ವಾರ್ ವಿಲ್. ನಾನು ಸುರೇಶ್ ಅವರೇ, ಬಹುಶಃ ಈಗ ಒಂದು ವೇಳೆ ಈ ಯುದ್ಧ ಬಹಳ ಕಾಲ ಮುಂದುವರಿಯಿತು ಅಂತ ಅಂದ್ಕೊಂಡು, ಅಥವಾ ಅಸ್ಥಿರತೆ ಮುಂದುವರಿಯಿತು, ಸ್ಟ್ರೈಟ್ ಆಫ್ ಹಾರ್ಮೋಸ್ನ ಪರಿಸ್ಥಿತಿ ಹಿಂಗೆ ಮುಂದುವರಿಯಿತು ಅಂತ ಅಂದ್ಕೊಂಡು ನಾನು ಈ ಪ್ರಶ್ನೆ ಏನು ಕೇಳ್ತಾ ಇರೋದು, ಆದರೆ ಅನ್ನೋ ಕಾರಣಕ್ಕಾಗಿ ಇಮ್ಯಾಜಿನೇಷನ್ ಅಲ್ಲಿ ಕೇಳ್ತಾ ಇದ್ದೀನಿ. ನಾವು ರಷ್ಯಾದಿಂದಲೇ ತರಿಸಬೇಕು, ವೆನಿಜುವಾಲಾದಿಂದ ತರಿಸಬೇಕು ಅನ್ನುವಂಥ ಸ್ಥಿತಿ ಬಂದರೆ ಕ್ರೂಡ್ ಆಯಿಲ್ನ ದರ ಭಾರತಕ್ಕೆ ಜಾಸ್ತಿ ಆಗೋದಿಲ್ವಾ? ಓಷನ್ ಫ್ರೈಟು, ಇನ್ಶೂರೆನ್ಸ್ ಚಾರ್ಜು ಎಲ್ಲವೂ ಜಾಸ್ತಿ. ಓಷನ್ ಫ್ರೈಟ್ ಚಾರ್ಜು ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತಾದ್ರೆ ನಮಗೆ ಹೊರೆನೇ ಅಲ್ವಾ ಅದು? ಹೌದು, ಲ್ಯಾಂಡಿಂಗ್ ಕಾಸ್ಟ್ ಜಾಸ್ತಿ ಆಗೇ ಆಗುತ್ತೆ. ಈಗ ಇದರಲ್ಲಿ ಪರಿಸ್ಥಿತಿ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಲ್ಲಿ ಏನಾದ್ರು ನಾವು ಬ್ಲಾಕ್ ಆಗ್ತಾ ಇದ್ದೀವಿ ಅಂತ ಪರಿಸ್ಥಿತಿ ಬಂದರೆ, ಈಗ ನಮ್ಮ ಪ್ಯಾನಲಿಸ್ಟ್ ಅವರು ಕೇಳಿದಾಗೇನೆ ಆಲ್ಟರ್ನೇಟ್ ರೂಟ್ ಏನಪ್ಪ ಇದಕ್ಕೆ ಅಂತ ಅಂದಾಗ, ನಾವು ಮತ್ತೆ ಆಫ್ರಿಕಾ ಕಡೆಯಿಂದ ಕೆಳಗಿಂದ ಹೀಗೆ ಮೇಲೆ ಬರಬೇಕು. ಸೊ ಹೌದು, ಸೊ ಈಗ ಇದರಲ್ಲಿ ಏನಾಗುತ್ತೆ, ಈಗ ಆಬ್ವಿಯಸ್ಲಿ ಬರಬೇಕಾಗಿರೋ ಟೈಮಿಂಗ್ ಒಂದು ಲಾಂಗ್ ಆಗುತ್ತೆ. ಟೈಮ್ ಲಾಂಗ್ ಆಗ್ತಾ ಇದ್ದಂಗೆ ಕಾಸ್ಟ್ ಸಹ ಇನ್ಕ್ರೀಸ್ ಆಗೇ ಆಗುತ್ತೆ.
ಅಲ್ವಾ? ಸೊ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ. ಬಟ್ ಇಂಡಿಯನ್ ಡಿಪ್ಲೊಮಸಿ ಇವತ್ತುವರೆಗೂ ಎಲ್ಲ ದೇಶದಲ್ಲೂ ಸಹ ನಾವು ನೋಡ್ತಾ ಇದ್ರೆ ಇಂಡಿಯನ್ ಡಿಪ್ಲೊಮಸಿ ಇವತ್ತುವರೆಗೂ ಚೆನ್ನಾಗಿದೆ ರಷ್ಯಾ ಜೊತೆ. ಯಾವುದೇ ರೀತಿಯಲ್ಲಿ ತೊಂದರೆ ಇರಲಿಲ್ಲ, ಆಗಲ್ಲ, ಆಗೋದಿಲ್ಲ ಅನ್ನೋ ಒಂದನ್ನ ನಾವು ಇಮ್ಯಾಜಿನೇಷನ್ ಅಲ್ಲಿ ಇಟ್ಕೊಂಡು ನಮ್ಮ ದೇಶದಲ್ಲಿ ಅಂತ ನೆಗೆಟಿವ್ ಇಂಪ್ಯಾಕ್ಟ್ ಆಗಲ್ಲ ಅನ್ನೋ ಒಂದು ಪ್ಯಾನಿಕ್ ಸೇಲ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಸರ್. ಅದೊಂದು ಪ್ರಾಬ್ಲಮ್ ಭಾರತದಲ್ಲೂ ಸೃಷ್ಟಿ ಆಗ್ತಾ ಇದೆ, ಪ್ಯಾನಿಕ್ ಸೇಲ್ಸ್. ನಾನು ಆಗಲೇ ಬೆಳಗ್ಗೆ ಒಂದು ನ್ಯೂಸ್ ನಮ್ಮಲ್ಲೇ ಬಂತದ್ದು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಾಹನಗಳನ್ನು ತರ್ತಾ ಇದ್ದಾರೆ ಫುಲ್ ಟ್ಯಾಂಕ್ ಮಾಡಿ ಅಂತ, ಅದ್ರ ಜೊತೆಗೆ ಕ್ಯಾನ್ಗಳಂತ ಕೊಂಡ್ಕೊಂಡು ಬರ್ತಾ ಇದ್ದಾರೆ. ಯಾರೋ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಬಿಡ್ತಾರೆ, ಯಾರೋ ಮೆಸೇಜ್ ಬಿಡ್ತಾರೆ, ಅದನ್ನ ನಂಬ್ಕೊಂಡು ಬಂದು ಬಿಡ್ತಾರೆ. ರಕ್ಷಿತ್, ಹಾಗೆ ನೋಡಕ್ ಹೋದ್ರೆ ನಿನ್ನೆ ನಾನು ಸಹ ನಾನು ಒಂದು ಪೋಸ್ಟ್ ನೋಡಿದ್ದೀನಿ ನಮ್ಮ ನ್ಯೂಸ್ ಇಂಪ್ಯಾಕ್ಟ್ ಅದೇನೆ. ಒಬ್ಬರೊಂದು ಪೆಟ್ರೋಲ್ ಬಂಕ್ ಮುಂದೆ ಟೂ ವೀಲರ್ಗಳು ಲೈನ್ ಆಗಿ ನಿಂತಿದೆ. ಆಸ್ ಇಫ್ ಜನಗಳ ಇಮ್ಯಾಜಿನೇಷನ್ ಏನಪ್ಪ ಅಂದ್ರೆ ನಾಳೆನೇ ನಮಗೆ ಫ್ಯೂಲ್ ಸಿಗಲ್ಲ, ನಾಳೆನೇ ಫ್ಯೂಲ್ ಸಿಗಲ್ಲ, ಇವತ್ತೇ ಫುಲ್ ಟ್ಯಾಂಕ್ ಮಾಡ್ಕೊಂಡು ನಮ್ಗೆ ಎಷ್ಟು ದಿನವರೆಗೆ ಆಗುತ್ತೋ ಅದನ್ನ ತಳ್ಕೊಂಡವನ ಇನ್ನೂ ರಿಸರ್ವ್ ಬೇಕಾ, ನಾವೇ ಸರ್ಕಾರ ರಿಸರ್ವ್ ತಗೊಂಡಿದೆಯಲ್ಲೋ ಇಲ್ಲ, ಪುಣ್ಯಕ್ಕೆ ಮನೆಯಲ್ಲಿ ಕೊಡಗಳನ್ನೆಲ್ಲ ಎತ್ಕೊಂಡು ಪೆಟ್ರೋಲ್ ಹಾಕಿ ಎರಡು ಕ್ಯಾನ್ ತಗೊಂಡು ಮನೇಲಿ ಇಟ್ಕೊಳ್ಳೋಣ ಅನ್ನೋ ಪರಿಸ್ಥಿತಿ ಬಂದ್ರೆ ಅದು ನಮ್ಮ ಒಂದು ಪ್ಯಾನಿಕ್ ಸ್ಟೇಟ್ ಆಫ್ ಮೈಂಡ್ ಇರ್ತದೆ ಹೊರತು ನಾವು ಅದನ್ನ ಸ್ಮಾರ್ಟ್ಲಿ ರಿಯಾಕ್ಟ್ ಮಾಡಬೇಕಾಗತ್ತೆ ಹೊರತು. ಎಸ್ ನಾನು ಭಾರತದ ನಿಲುವು ಏನಾಗಿರಬೇಕು ಅನ್ನೋದ್ರ ಬಗ್ಗೆ ಮಾತನಾಡಬೇಕು, ಅದ್ರ ಬಗ್ಗೆ ಮಾತನಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.